ನನಗನ್ನಿಸೋ ಪ್ರಕಾರ ಈ ಥರ ಇಷ್ಟೊಂದು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ತುಂಬ ಅದ್ಭುತವಾಗಿ ಕೇಸ್ನ ಮಾಡಿ ಕೊಟ್ಬಿಟ್ಟು ಸೆಷನ್ಸ್ ಕೋರ್ಟಲ್ಲೇ ಬೇಲ್ ಸಿಕ್ಬಿಡ್ತದೆ ಅಂತಂದರೆ ನಾವೆಲ್ಲ ಏನೋ ಹೆಚ್ಚು ಕಡಿಮೆ ಏನೋ ಲಕುನ ಮಾಡಿಬಿಟ್ಟಿದ್ದೀವೇನೋ ಕೇಸಲ್ಲಿ. ಸರಿಯಾದಂತಹ ಒಂದು ಪರಿಪಕ್ವವಾದಂತಹ ತನಿಖೆ ಮಾಡಿ ಭಾಳ ಬಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತ ಕರಿತೀವಿ, ಒಂದು ಹನಿನೂ ಈಚೆ ನೀರು ಬರಬಾರ್ದಲ್ಲ, ಆ ಥರ ಮಾಡಿದರೆ ಎಲ್ಲೂ ಆಗಲ್ಲ. ಅದಾದಮೇಲೆ ಹೈಕೋರ್ಟ್ಗೆ ಹೋಗ್ತದೆ, ಹೈಕೋರ್ಟ್ ಒಳಗಡೆ ಫೈಲ್ ಮಾಡ್ತಾರೆ, ಹೈಕೋರ್ಟ್ ಒಳಗಡೆ ಮತ್ತೆ ಈಗ ಸಂಬಂಧಪಟ್ಟಂಥ ಬೇರೆ ಬೇರೆ ಇನ್ನೇನು ಅವರು ಕಾರಣಗಳಿಟ್ಕೊಂಡು ಅಲ್ಲಿ ಅಪ್ಲಿಕೇಶನ್ಗಳು ಹಾಕ್ಬೋದು. ಅಲ್ಲಿ ಅಪ್ಲಿಕೇಶನ್ಗಳಲ್ಲಿ ಯಾಕೆಂದರೆ ಲೇಡಿ ಬೇರೆ ಒಬ್ಳಿದ್ದಾಳೆ, ಲೇಡಿ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಕೋರ್ಟ್ಗಳು ಸಾಮಾನ್ಯವಾಗಿ ಎಷ್ಟು ದಿವಸ ಆಯಿತು ಅನ್ನುವಂಥದ್ದು ನೋಡ್ತಾರೆ. ಕೋರ್ಟ್ಗಳು ಸಹ ಬೇಲ್ ಕೊಡ್ತಕ್ಕಂಥದ್ದನ್ನ ಒಂದು ಪ್ರಕ್ರಿಯೆ ನಡೆಯುತ್ತೆ ಹೆಣ್ಮಕ್ಳುಗಳಿಗೆ. ಸಾಮಾನ್ಯವಾಗಿ ಗಂಡು ಮಕ್ಳುಗಳಿಗಿಂತ ಹೆಣ್ಮಕ್ಳುಗಳ ಕ್ಯೂಡ್ಗಳಿರ್ತಕ್ಕಂಥವ್ರಿಗೆ ಇವ್ರ ಪಾತ್ರ ಏನಾಗಿತ್ತು, ಆವತ್ತು ಇವ್ರು ಈಗ ಏನು ಇನ್ನೊಂದು ಒಳಗಡೆ ಹಾಕಿರಬೇಕು, ಟ್ರಯಲ್ ನಡೀತಾ ಇರ್ಬೇಕಾದಾಗ ಬರ್ತಾರಲ್ಲ, ಇನ್ನೇನು ಫ್ಯಾಬ್ರಿಕೇಟ್ ಮಾಡೋಕ್ಕಾಗಲ್ಲ, ಎವಿಡೆನ್ಸಸ್ಗಳನ್ನ ನಾಶ ಮಾಡೋಕ್ಕಾಗಲ್ಲ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಈಗ ಚಾರ್ಜ್ ಶೀಟ್ ಆಗೋಗ್ಬಿಟ್ಟಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಒಂದು ಗ್ರೌಂಡಿಂದ ಮೊದಲನೇದಾಗಿ ಯಂಗ್ಸ್ರಿಗೆ ಪ್ರಾರಂಭಿಕವಾಗಿ ನನ್ನ ಲೆಕ್ಕದಲ್ಲಿ ಅವರು ಪ್ರಾರಂಭ ಮಾಡ್ತಾರೆ ಬೇಲ್ ಅಪ್ಲಿಕೇಶನ್ನು. ನನ್ನ ಲೆಕ್ಕ ಅಪ್ಲಿಕೇಶನ್ ಹಾಕೋದೇ ಅವ್ರಿಗೋಸ್ಕರ ಫಸ್ಟ್ ಹಾಕ್ತಾರೆ, ನನಗನ್ನಿಸ್ತದೆ ಅದೇ ಥರನೇ ಎಲ್ರಿಗೂ ಹಾಕಲ್ಲ. ಅದಾದಮೇಲೆ ನೆಕ್ಸ್ಟು ಅಪ್ಲಿಕೇಶನ್ನ ಬೇರೆಯವ್ರಿಗೆ ಮೂವ್ ಮಾಡ್ತಾರೆ. ಯಾಕೆಂದರೆ ಇಂಟೆಲಿಜೆಂಟ್ ಮೂವ್ ಮಾಡ್ತಾರೆ ಇದರೊಳಗಡೆ, ಭಾಳ ಇಂಟೆಲಿಜೆಂಟ್ ಗೇಮು ಸಹ ಇದೆ ಇದರೊಳಗಡೆ. ಕೇಸ್ ಮಾಡುವಂಥ ಸಮಯದಲ್ಲಿ ಅಪ್ಲಿಕೇಶನ್ಗಳು ಮೂವ್ ಮಾಡುವಂಥದ್ದು ಬೇಲ್ ಅಪ್ಲಿಕೇಶನ್ನು ಅದು ಮೇ ಗ್ರ್ಯಾಂಟ್ ಮೇ ನಾಟ್ ಗ್ರ್ಯಾಂಟ್. ಅಂದರೆ ನನ್ನ ಲೆಕ್ಕದಲ್ಲಿ ಕೋರ್ಟಲ್ಲಿ ಹೆಣ್ಮಕ್ಳಿಗೆ ಒಂದು ಮೆಜಾರಿಟಿ ಆಗಿಬಿಡುತ್ತೆ ಬೇಲ್ ಆಗ್ತಕ್ಕಂಥದ್ದು. ಇವ್ರಿಗೆ ಹುಡುಗರುಗಳಿಗೆ ಆಗದೆ ಇರ್ಬೋದು ಈ ಕೇಸ್ಗಳಲ್ಲಿ, ಒಂದು ರಿಜೆಕ್ಟ್ ಆಗ್ಬೋದು. ಮತ್ತು ಇನ್ನೊಂದು ಗ್ರೌಂಡ್ ಒಳಗಡೆ ಮತ್ತು ಇನ್ನೊಂದು ಸಾರಿ ಅಪ್ಲಿಕೇಶನ್ ಹಾಕ್ಕೊಂಡು ಹೋಗ್ತಾರೆ. ಈಗ ಗ್ರೌಂಡ್ಸ್ ಮೇಲೇ ಅಪ್ಲಿಕೇಶನ್ಗಳು ಹಾಕೋದು. ಈಗ ನಾನು ಪಾಯಲ್ ಸುರೇಖಾ ಕೇಸ್ ಹಿಡಿದಂಥ ಕಾಲದಲ್ಲಿ 6 ಸಾರಿ ಹಾಕಿ 6 ಸಾರಿ ರಿಜೆಕ್ಟ್ ಆಗೋದು, ಹೈಕೋರ್ಟಿಂದ ವಾಪಸ್ ಬರೋದು. ನಾನು ಹೋಗಲ್ಲ ವಾದ ಮಾಡ್ತಿದ್ದು, ಮತ್ತು ಅಲ್ಲಿ ನಮ್ಮ ಪಿಗಳು ಹೇಳ್ತಿದ್ರು, ಮತ್ತು ಡಾಕ್ಯುಮೆಂಟ್ ಕೊಡ್ತೀವಿ, ಮತ್ತೆ ರಿಜೆಕ್ಟ್ ಮಾಡೋದು, ಮತ್ತು ವಾಪಸ್ ಮತ್ತು ಇನ್ನೊಂದು ಕಾರಣ ಹುಡುಕರು, ಮತ್ತು ವಾಪಸ್ ಹೋಗೋದು. ಹೀಗೆ ಸುಮಾರು 5-6 ಸಾರಿನೇ ನಾವು ಹೈಕೋರ್ಟು ಸೆಷನ್ಸ್ ಕೋರ್ಟಲ್ಲೇ ನಾವೇ ಆ ಕೇಸ್ನೇ ರಿಜೆಕ್ಟ್ ಮಾಡಿಸಿರ್ತಕ್ಕಂಥದ್ದಿದೆ, ಆಗ್ತವೆ. ಬಟ್ ಅದು ಹಿಂದೆ ಬಿದ್ದಿರ್ಬೇಕು ನಾವು ಪ್ರತಿ ದಿವಸ. ಅಂದರೆ ಆ ಕೇಸ್ ಹಿಂದೆ ಈ ಥರ ಎವ್ರಿಡೇ ಅವ್ರಿಗೆ ಇದು ಯಾವ ಆಗಬಾರ್ದು ಅನ್ನುವಂಥ ಏನಾದರೂ ಆಗಲಿ ಅದು ಅನ್ನುವಂಥದ್ದು ಮೆಂಟಾಲಿಟಿ ಇರಬೇಕು ಇದ್ರೆ ಅದು ಪ್ರತಿ ದಿವಸ ಅದ್ರ ಹಿಂದೆ ಇದ್ದಾಗ ಮಾತ್ರ ಆಗುತ್ತದು. ಬಟ್ ಆ ಕೇಸ್ ಹೆಂಗೆ ಮಾಡಿರ್ತಾರೆ, ಎಷ್ಟು ಚೆನ್ನಾಗಿ ಎವಿಡೆನ್ಸ್ಗಳನ್ನ ಜೋಡಿಸಿರ್ತಾರೆ ಅನ್ನುವಂಥದ್ದು ಅಷ್ಟೇ. ಈಗ ನಮಗೇನು ಬರೀ ಇಯರ್ಸೇ ಅವ್ರು ಅದು ಮಾಡ್ತಾರೆ, ಅದನ್ನ ಹಾಕಿರ್ಬೋದು, ಇದು ಹಾಕಿರ್ಬೋದು, ಆ ಎವಿಡೆನ್ಸ್ ಜೋಡಿಸಿರ್ಬೋದು, ಏನೇನೋ ಇದೆಲ್ಲ ಇರ್ಬೋದು. ಬಟ್ ಅದು ಒಳಗಡೆ ಏನೇನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಇರ್ತದೆ ಕೇಸ್ ಒಳಗಡೆ. ಅದೆಲ್ಲ ಚಾರ್ಜ್ ಶೀಟ್ ಆದಮೇಲೆ ಗೊತ್ತಾಗೋದ್ರಿಂದ ಚಾರ್ಜ್ ಶೀಟ್ ನೋಡಾದ್ಮೇಲೆ ನಾವು ಬೇಲ್ ಆಗ್ಬೋದು ಈ ಕೇಸಲ್ಲಿ ಬೇಲ್ ಆಗ್ಬೋದಾ ಇಲ್ಲವೋ ಅಂತ ಅಂದ್ಬಿಟ್ಟು ಅಂತ ಇವಾಗ ನಾವು ಬರ್ತಾ ಇರ್ತದೆ. ಅದು ಬಂದಾದ್ಮೇಲೆ ಅಕ್ಕಿ ಯಾವ್ದು ಬಂದಿದೆ ಅಂತ ಅನ್ನ ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗುತ್ತದು. ಇಲ್ಲ ಅಂತಂದರೆ ಭತ್ತ ಇದ್ದಾಗಲೇ ಹೆಂಗಾಗುತ್ತಿದ್ದು ಅಂತ ಹೇಳೋಕ್ಕಾಗೋದಿಲ್ಲ. ಅದು ಆ ಕಾರಣಕ್ಕೆ ಇನ್ನೂ ಭತ್ತದ ಗಿಡದ ಸ್ಟೇಜಲ್ಲೇ ಇದೆ, ಇದು ಇನ್ನೂ ಬರಬೇಕಲ್ಲ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.